ಅಂತದ್ರಲ್ಲಿ ನಾನು ಹುಡುಗಿ ವಾಮಿಟ್ ಮಾಡಿದ ಕೈಯಲ್ಲಿ ಇಟ್ಬಿಟ್ಟಿದ್ದೆ ನಾನು. ಎಲ್ರಿಗೂ ನಮಸ್ಕಾರ. ನಂದು ರ್ಯಾಂಡಮ್ ಕನ್ನಡಿಗ ಪೇಜ್ ಅಲ್ಲಿ ವಿಡಿಯೋ ನೋಡಿ ನಮ್ಮ ಬ್ರದರ್ ನನ್ಗೊಂದು ಪ್ರಾಬ್ಲಮ್ ಇದೆ, ನಾನೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂತ ಕೋಲಾರಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಅವ್ರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಏನ್ ನೋವಿದೆ ಅವ್ರಿಗೆ ಕೇಳೋಣ ಬನ್ನಿ. ಬ್ರೋ ಏನಾಯ್ತು, ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಏನ್ ನೋವಾಯ್ತು ಬ್ರೋ ನಿಮ್ಗೆ? ಆಕ್ಚುಲಿ ನಾನೊಂದು 7 years ಲವ್ ಇತ್ತು ನಂದು. ಓಕೆ ಆ, ಇವಾಗ ಇಲ್ಲ, ಅದು ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೀಸನ್ ಲೆಸ್ ಆಗಿ ಬಿಟ್ಟು ಹೋಗ್ಬಿಡ್ತು. ಓಕೆ ಏನಾಯ್ತು, ಏನ್ ಪ್ರಾಬ್ಲಮ್ ಆಯ್ತು ಬ್ರೋ? ಆಕ್ಚುಲಿ ನಾನು 9th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ 9th ಸ್ಟ್ಯಾಂಡರ್ಡ್ ಎಂಡಿಂಗ್ ಅಲ್ಲಿ ಆ ಟೈಮಲ್ಲಿ ಇಬ್ಬರಿಗೂ ಲವ್ ಸ್ಟಾರ್ಟ್ ಆಗಿರುತ್ತೆ. 10th ವರ್ಗೂ ಚೆನ್ನಾಗಿ ಮಾಡ್ಕೊಂಡ್ ಬಂದಿರ್ತೀವಿ. ಸ್ಕೂಲ್ ಲೈಫ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಫಸ್ಟ್ PU, ಸೆಕೆಂಡ್ PU, ಮತ್ತೆ ಕಾಲೇಜೆಲ್ಲ, ಡಿಗ್ರಿ ಕಾಲೇಜ್ ಎಲ್ಲ ಒಂದೇ ಜೊತೆನಲ್ಲಿ ಓದಿರ್ತೀವಿ. ಅಂದ್ರೆ ಇಬ್ಬರ ಮಧ್ಯೆನೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿಲ್ಲ. ಅದು ಮೇನ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಅವಳು ಹೇಳಿದಕ್ಕೆ ನಾನು ಕೇಳ್ತಾ ಇದ್ದಿಲ್ಲ, ನಾನು ಹೇಳೋದಕ್ಕೆ ಅವಳು ಕೇಳ್ತಾ ಇದ್ದಿಲ್ಲ. ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರ್ತೈತಿ ಇಬ್ಬರ ಮಧ್ಯೆನು. ನಾನು ಆಗ್ತಿದ್ದೆ, ಅವಳು ಆಗ್ತಿದ್ಲು. ತುಂಬಾ ಜಗಳ ಮಾಡ್ಕೊಂಡು ತುಂಬಾ ಸಲ ಡೈಲಿ ಬ್ರೇಕಪ್ ಆಗೋದು, ಡೈಲಿ ಪ್ಯಾಚಪ್ ಆಗ್ತಾ ಇತ್ತು. ಡೈಲಿ ಬ್ರೇಕಪ್ ಆಗಿತ್ತು, ಡೈಲಿ ಪ್ಯಾಚಪ್ ಆಗ್ತಾ ಇತ್ತು. ಪರ್ ಡೇ 1-2 ಸಲ ಗಲಾಟೆ ಮಾಡ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಏನೋ ಜೊತೆನಲ್ಲಿ ಮನೆಗೆ ಹೋಗ್ತಿದ್ವಿ ಇಬ್ರು. ಬಟ್ ಏನೋ ನೈಟ್ ಆದ್ರೆ ಮತ್ತೆ ಮಾತಾಡ್ಕೊಂಡು ಮತ್ತೆ ಮಾರ್ನಿಂಗ್ ಬಂದ್ರೆ ಮತ್ತೆ ಗಲಾಟೆ ಮಾಡ್ಕೊಂತಿದ್ವಿ. ಅದೇನಾಗ್ತಿತ್ತು ಗೊತ್ತಿಲ್ಲ. ಮತ್ತೆ ನಾವು ಸಪರೇಟ್ ಆಗ್ಬಿಡೋಣ ಅಂತ ಡಿಸೈಡ್ ಮಾಡಿ ಅದು ಅವ್ರಿಗೆ ಬಿಟ್ಟಿರಕ್ ಆಗ್ತಿದ್ರೆ. ಬಟ್ ಇಬ್ರ ಮತ್ತೆ ಪ್ರಾಣಕ್ಕಿಂತ ಜಾಸ್ತಿನೇ ಲವ್ ಮಾಡ್ತಿದ್ವಿ. ಬಟ್ ಆದ್ರೆ ಏನೋ ಈ ಜನರ ದೃಷ್ಟಿ ಅಂತ ಹೇಳ್ತಾರೆ ನೋಡ್ರಿ, ಅದ್ರಿಗೆ ಜಾಸ್ತಿ ಒಂಥರ ಕಾಣಿಸ್ಕೊಂಡ್ಬಿಟ್ಟಿದ್ವಿ ನಾವು. ಯಾರಿಗೇ ಆಗ್ಲಿ ಇವ್ರನ್ನ ದೂರ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇರ್ತಾ ಇತ್ತು. ಅಂದ್ರೆ ಕೆಲವೊಬ್ರು ನನ್ ಜೊತೆ ಫ್ರೆಂಡ್ಸ್ ಮಾತ್ರ ಗೋಲ್ಡ್ ಇರೋ ತರ, ಗೋಲ್ಡ್ ಗಿಂತ ಜಾಸ್ತಿನೇ ಅವರು. ಹಂಗೆ ಮಾತಾಡ್ಕೊಂಡು. ಬಟ್ ಆಕ್ಚುಲಿ ಬಾಯ್ಸ್ ಓದೋದು ಯಾವ ತರ ಅಂತ ಗೊತ್ತಿರುತ್ತೆ ಬ್ರೋ. ಯಾರು ಅದೇ ಸ್ಟ್ರೆಸ್ ತಗೊಳಕ್ ಹೋಗಲ್ಲ ಓದೋದ್ರಲ್ಲೆಲ್ಲ. ನಾವೇನ್ ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಅಂದ್ರೆ ನಾವು ಓದ್ಬೇಕಂದ್ರೆ ಗರ್ಲ್ಸ್ ಸಪೋರ್ಟ್ ತಗೊಂತಿದ್ರು. ಎಕ್ಸಾಮ್ಸ್ ಅಲ್ಲಿ ಕಾಪಿ ಹೊಡಿಯೋದು ಅದು ಕಾಮನ್ ಆಗಿ ಇದ್ದೇ ಇರ್ತದೆ ಬಾಯ್ಸ್ ಅಂದ್ರೆ. ನಾವ್ ಅದೇ ಮಾಡ್ತಾ ಇದ್ದೆ. ಅವ್ರಿಗೆ ಏನ್ ಮಾಡಿದ್ರೆ ಅದೇ ಡೌಟ್ ಪಟ್ಬಿಟ್ಲು ಒಂದ್ ಪರ್ಟಿಕ್ಯುಲರ್ ಪರ್ಸನ್ ಮೇಲೆ. ನಾನು ಅವ್ರ ಕೈಲಿಂದಾನು ಹೇಳಿಸ್ದೆ, ನಾನು ಈ ತರ ಹಂಗ ಆಗ್ಬಿಟ್ಟಿದೆ, ಹಿಂಗ್ ನೋಡು, ಹಿಂಗ್ ಸುಮ್ನೆ ಅವ್ರ ಕೈಲಿಂದ ಮೆಸೇಜ್ ಮಾಡಿ ಕೇಳಿಸ್ದೆ. ಅವ್ರ ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಅವ್ನು ಆತರ ಇಲ್ಲ, ನಿಮ್ಮಿಂದ ಅವ್ನು ತುಂಬಾ ಸಫರ್ ಆಗ್ತಿದ್ದಾನೆ, ಅಟ್ಲೀಸ್ಟ್ ಅವ್ನ ಜೊತೆ ಮಾತಾಡ್ರಿ ಅಂದ್ರು. ನೀವ್ ಯಾರು ಹಂಗಿಂಗ್ ಅಂತೆಲ್ಲ ಕೇಳಿದ್ಲು. ಅವ್ರ ಪಾಪ ಜೊತೆನಲ್ಲಿ ಇಬ್ರು ಚೆನ್ನಾಗಿದ್ವಿ. ಏನಂದ್ರೆ ಅವಾಗ PU ಮುಗೀತಲ್ಲ, ಡಿಗ್ರಿಗೆ ಬಂದ್ವಲ್ಲ. ಮತ್ತೆ ಅವಳು ಏನಂದ್ರೆ ಜಾಸ್ತಿ ಅನುಮಾನ ಪಡೋದು ನೋಡಿದ್ಲು. ಹೇಳ್ತೀನಿ ನೋಡಿ ಬ್ರೋ, ಯಾರು ಮಾಡಕ್ ಹೋಗಲ್ಲ ಈ ತರ. ನೀವ್ ಬೇಕಾದ್ರೆ ನೀವೇ ಆಗ್ಲಿ ನಾವೇ ಆಗ್ಲಿ, ಒಂದ್ ಅಮ್ಮ ವಾಮಿಟ್ ಮಾಡಿದ ಕೈಯಲ್ಲಿ ಹಿಡಿಯೋಕೆ ಯೋಚನೆ ಮಾಡ್ಬಿಡ್ತೀವಿ ನಾವು. ಅಂತದ್ರಲ್ಲಿ ನಾನು ಹುಡುಗಿ ವಾಮಿಟ್ ಮಾಡಿದ ಕೈಯಲ್ಲಿ ಇಟ್ಬಿಟ್ಟಿದ್ದೆ ನಾನು. ಅಂದ್ರೆ ನಿಮ್ ಗರ್ಲ್ ಫ್ರೆಂಡ್ ವಾಮಿಟ್ ಮಾಡೋದು? ವಾಮಿಟ್ ಮಾಡೋದ್ನ